ನಮಸ್ಕಾರ ಸರ್. ಏನೋ ಮರಿ? ಸರ್, ಇದು ಶ್ರೀ ಸಾಯಿ ಸಂಕಲ್ಪ ಉಪ್ಪಿನಕಾಯಿ ಮತ್ತೆ ಹಪ್ಳ. ಇದನ್ನ ಊಟದ ಜೊತೆ ತಿಂತಾ ಇದ್ರೆ ಊಟನೇ ಬಿಟ್ಟು ಬರೀ ಉಪ್ಪಿನಕಾಯಿನೇ ತಿನ್ನೋಣ ಅನ್ಸುತ್ತೆ. ಅಷ್ಟೊಂದು ರುಚಿಯಾಗಿದೆ ಸರ್. ಹೌದಾ? ಹೌದು ಸರ್, ಇದು ಮನೇಲೆ ಮಾಡಿದ್ದು. ಎಷ್ಟು ಪ್ಯಾಕೆಟ್ ಬೇಕು ಹೇಳಿ? ಹೌದಾ ಅಂದೆ, ತಗೊಂತೀನಿ ಅಂತ ಹೇಳಿದ್ನಾ? ನೀನು ಒಬ್ಬನಿಗೆ ಚೆನ್ನಾಗಿ ಮಾತಾಡೋ ಬರೋದು? ಪ್ಲೀಸ್ ತಗೊಳ್ಳಿ ಸರ್. ಬೇಡ, ಹೋಗೋ. ಏನಾಯ್ತು? ಬೇಡ ಅಂದ್ರು. ಮರಿ, ಎಷ್ಟು ಪ್ಯಾಕೆಟ್ ಇದೆ? ಎಲ್ಲ ತಗೊಂತೀನಿ ಬನ್ನಿ. ನೀನು ಯಾರಮ್ಮ? ನಾನು ಇವನ ಅಕ್ಕ ಸರ್. ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ, ದಯವಿಟ್ಟು ತಗೊಳ್ಳಿ. ನೋಡಿದ್ರೆ ಗೊತ್ತಾಗುತ್ತೆ ಖುಷಿಯಾಗಿದೆ ಅಂತ. ಏನು ಹೆಸರು? ಶ್ರೀ ಸಾಯಿ ಸಂಕಲ್ಪ ಅಂತ. ನೀನು ಸುಮ್ಮನೆ ಇರೋ. ನಿನ್ನ ಹೆಸರೇನಮ್ಮ? ಅದಿತಿ ಸರ್. ಉಪ್ಪಿನಕಾಯಿ ತೋರ್ಸಮ್ಮ. ಅನಿ, ಒಂದು ನಿಮಿಷ ಈ ಕಡೆ ಬಾ. ಸರ್, ಈ ಉಪ್ಪಿನಕಾಯಿ ಮನೇಲೆ ಮಾಡಿದ್ದು, ತುಂಬಾ ರುಚಿಯಾಗಿರುತ್ತೆ, ತಗೊಳ್ಳಿ ಸರ್. ಹೌದಾ? ತುಂಬ ಚೆನ್ನಾಗಿದೆಮ್ಮ. ಎಷ್ಟು ಬಾಟ್ಲು ಬೇಕು ಸರ್? ನಿಮ್ಮ ತಮ್ಮನ್ನ ಮನೆ ಕಳಿಸು, ಅದು ಎಷ್ಟು ದುಡ್ಡಾಗುತ್ತೋ ನಾನೇ ಕೊಡ್ತೀನಿ. ಸರ್, ನನಗೆ ದುಡ್ಡೆಲ್ಲ ಏನು ಬೇಡ, ಇದು ತಗೊಳ್ಳಿ ಸಾಕು. ಯಾಕಮ್ಮ ಅಷ್ಟೊಂದು ಕಷ್ಟಪಡ್ತೀಯಾ? ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಫಸ್ಟು ನಿಮ್ಮ ತಮ್ಮನ್ನ ಮನೆಗೆ ಕಳಿಸು, ಅದೇನಿದೆಯೋ ನಾನು ಕೊಡ್ತೀನಿ. ಸರ್, ಬಿಡಿ ಸರ್. ರಾಕ್ಷಸ, ಮಕ್ಕಳು ಕಷ್ಟಪಟ್ಟು ದುಡಿಯೋದಕ್ಕೆ ಬಂದ್ರೆ ನಿನ್ನಂತವ್ರು ಕೆಟ್ಟ ಕಣ್ಣು ಅವರನ್ನ ಬಿಡಲ್ವಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.